ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀನಿ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀನಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ಸ್ಕ್ರೀನ್ ತೋರಿಸೋ ನಿಮಗೆ ಬಸವಣ್ಣ ನಮಗೆ ಕಮೆಂಟ್ ಹಾಕಿದ್ದಾರೆ. ಅದೇನಂತ ಅಂದರೆ, ಬ್ರೋ ನಾನೀಗ 2022ರಲ್ಲಿ ನಾನು ಚಾನಲ್ ಓಪನ್ ಮಾಡಿದ್ದೀನಿ. ಆದರೆ ಈಗ ಪ್ರೆಸೆಂಟ್ 2024ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲಲ್ಲಿ. ಆದರೆ ನನ್ನ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸೇಷನ್ ಆಗೋಕ್ಕೆ, ಪ್ಲೀಸ್ ರಿಪ್ಲೈ ಮಾಡಿ ಬ್ರೋ ಅಂತ ಕಮೆಂಟ್ ಹಾಕಿದ್ದಾರೆ ಬಸವಣ್ಣ. ತುಂಬ ಜನ ಈ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ತುಂಬ ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ಆದರೆ ಒಂದೇನಂತ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಈಗ ಪ್ರೆಸೆಂಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಾನಿಟೈಸೇಷನ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬ ಜನ ಈ ರೀತಿ ಕ್ವಶನ್ ನನಗೆ ವಾಟ್ಸಾಪ್ನಲ್ಲಿ ಕೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಎಲ್ಲ ಪ್ರಶ್ನೆ ನಿಮಗೋಸ್ಕರ ಉತ್ತರ ನೀಡ್ತಾ ಇದ್ದೀನಿ. ನಿಮ್ಮೆಲ್ಲ ಡೌಟ್ಸು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಉತ್ತರ ನೀಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನೀವೇನು ಮಾಡಬೇಕಂತ ಅಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರ ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ಗಳು ಒಳ್ಳೆ ವಿಡಿಯೋಸ್ಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಈಗ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಪಾಯಿಂಟ್ನ. ಅದೇನಂತ ಅಂದರೆ, ನಿಮಗೆ ಉದಾಹರಣೆಗೋಸ್ಕರ ಹೇಳ್ತೀವಿ, ಒಂದು ಚಾನಲ್ ಸ್ಕ್ರೀನ್ ತೋರಿಸ್ತಾರೆ ನಿಮಗೆ, ಜಯ ಕುಟುಂಬ ವ್ಲಾಗ್ಸ್. ಇದು ನನ್ನ ಮಮ್ಮಿ ಚಾನಲ್. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ, ನನ್ನ ಮಮ್ಮಿ ಸ್ಕ್ರೀನ್ ತೋರಿಸ್ತಾ ನಿಮಗೆ 2016 ಡಿಸೆಂಬರ್ 8ನೇ ತಾರೀಕಿನಲ್ಲಿ ನಮ್ಮ ಮಮ್ಮಿ ಚಾನಲ್ ಓಪನ್ ಮಾಡಿದ್ರು. ಆದರೆ ಏನು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಈಗ ಪ್ರೆಸೆಂಟ್ 2024 ಜನವರಿಯಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮಮ್ಮಿ. ಇದರಿಂದ ಆಲ್ರೆಡಿ 2900+ ವಾಚ್ ಅವರ್ ಆಗಿದೆ. ಇನ್ನು 1100 ವಾಚ್ ಅವರ್ ಬೇಕು, ಅವಾಗ ಚಾನಲ್ ಮಾನಿಟೈಸೇಷನ್ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹೌದು ಬಸವಣ್ಣ, ನಿಮ್ಗೆ ಪ್ರೂಫ್ ಬೇಕಂತ ಅಂದರೆ ನನ್ನ ಮಮ್ಮಿದು ಯಾವಾಗ ಕ್ರೈಟೇರಿಯಾ ಅಂದರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಕ್ರೈಟೇರಿಯಾ ಮಾನಿಟೈಸೇಷನ್ಗೆ, ಅವಾಗ ನಿಮಗೋಸ್ಕರನೇ ವಿಡಿಯೋ ಮಾಡ್ತೀನಿ. ನನ್ನ ಮಮ್ಮಿದು ಚಾನಲ್ ಮಾನಿಟೈಸೇಷನ್ ಮಾಡೋದು ಪ್ರೂಫ್ಗೋಸ್ಕರ ನಿಮಗೋಸ್ಕರನೇ ತೋರಿಸ್ತೀನಿ ಬಸವಣ್ಣ. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ನ. ಅದೇನಂತ ಅಂದರೆ, ನೀವು ಇವಾಗಾದರೂ ಚಾನಲ್ ಸ್ಟಾರ್ಟ್ ಮಾಡಿ. ಈಗ ನೋಡಿ, ನಮ್ಮ ಮಮ್ಮಿ 2016 ಸ್ಟಾರ್ಟ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ 2024 ಜನವರಿಲಿ ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋನ. ಏನೂ ಪ್ರಾಬ್ಲಮ್ ಆಗಿಲ್ಲ. ಈಗ ಆಲ್ಮೋಸ್ಟ್ ಮಾನಿಟೈಸೇಷನ್ನೇ ಆಗ್ಬಿಡ್ತಿದೆ. ಮೈಂಡಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ನ. ಯಾವಾಗಾದರೂ ನೀವು ಚಾನಲ್ಲು ಸ್ಟಾರ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಅದೇ ಮೇನ್. ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಆವಾಗ ನೀವು ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರಬೇಕು, ಬಿಡಬಾರ್ದು. ಈಗ ಸಪೋಸ್ ಅಪ್ಪಿತಪ್ಪಿ ನನಗೆ ಏನಾದ್ರು ಆಕ್ಸಿಡೆಂಟ್ ಆಗೋಯ್ತು ಅಥವಾ ಏನಾದರೂ ನನಗೆ ಪ್ರಾಬ್ಲಮ್ ಆಗೋಯ್ತು, ಒಂದು ವರ್ಷ ನಾನು ಗ್ಯಾಪ್ ಬಿಟ್ಬಿಟ್ಟೆ, 6 ತಿಂಗಳಾಗಲಿ ಅಥವಾ 1 ವರ್ಷ ಆಗಲಿ ನಾನು ಗ್ಯಾಪ್ ಬಿಟ್ಬಿಟ್ಟೆ, ಮತ್ತೆ ನಾನು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ. ಈ ಚಾನಲ್ ಕಂಟಿನ್ಯೂ ಮಾಡಲ ಬರೋದು ಅಥವಾ ಬೇರೆ ಚಾನಲ್ ಮಾಡಲ ಅಂತ ತುಂಬ ಜನ ಈ ರೀತಿ ಕೂಡ ನನಗೆ ಪ್ರಶ್ನೆ ಕೇಳ್ತಾರೆ ಅಂತಲೇ ಹೇಳ್ಬೋದು. ಕಂಟಿನ್ಯೂ ಮಾಡ್ಬೋದು, 2 ಥರ ಹೇಳ್ತೀನಿ ನಿಮಗೆ. ಮೊದಲನೇ ಬಂದ್ಬಿಟ್ಟು ಈ ಚಾನಲೇ ಕಂಟಿನ್ಯೂ ಮಾಡ್ಬೋದು. ಆದರೆ ಒಂದೇನಂತ ಅಂದರೆ, ಹಾರ್ಡ್ ವರ್ಕ್ ಮಾಡಬೇಕು. ಎಂತಕ್ಕಂತ ಅಂದರೆ, 1 ವರ್ಷ ಆಗಲಿ 6 ತಿಂಗಳಾಗಲಿ ಎಷ್ಟೇ ದಿನ ಆಗಲಿ, ತುಂಬ ನೀವು ಲಾಂಗ್ ಟೈಮ್ ಅಥವಾ ಲಾಂಗ್ ಗ್ಯಾಪ್ ಕೊಟ್ಟಿದ್ರೆ ಆವಾಗ ನಿಮ್ಮ ಚಾನಲ್ ಫ್ರೀಸ್ ಆಗಲಿ ಅಥವಾ ಡೆಡ್ ಆಗಿರುತ್ತೆ. ನಿಮ್ಮ ಚಾನಲ್ 2 ಥರ ಆಗಿರುತ್ತೆ. ಅದಕ್ಕೆ ನೀವು ಅನ್ಫ್ರೀಸು ಅಥವಾ ಅನ್ಡೆಡ್ ಮಾಡ್ಕೊಬೇಕಂತ ಅಂದರೆ ಅವಾಗ ನೀವೇನು ಮಾಡಬೇಕಂತ ಅಂದರೆ, ನೀವು ಕಂಟಿನ್ಯೂಸ್ ಆಗಿ 3 ಅಥವಾ 4 ತಿಂಗಳು ಕಂಟಿನ್ಯೂಸ್ ಆಗಿ ದಿನ ಅಪ್ಲೋಡ್ ಮಾಡಬೇಕು ವಿಡಿಯೋ. ನೆಕ್ಸ್ಟ್ ವಿಡಿಯೋ ಶಾರ್ಟ್ ಆಗಲಿ, ನೆಕ್ಸ್ಟ್ ವಿಡಿಯೋ ಏನಾದರೂ ವಿಡಿಯೋ ವ್ಲಾಗ್ ಬಗ್ಗೆ ಅಥವಾ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು, ಬಿಡಬಾರ್ದು. ಅವಾಗೇ ನಿಮ್ಮ ಚಾನಲ್ ಅನ್ಫ್ರೀಸ್ ಆಗೋದು, ಅನ್ಡೆಡ್ ಆಗೋದು. ಸುಮ್ಮನೆ ಅನ್ಫ್ರೀಸ್ ಮಾಡಲ್ಲ ಯೂಟ್ಯೂಬ್ ಅವರು. ಮೈಂಡಲ್ಲಿ ಇಟ್ಕೊಳ್ಳಿದ್ದ ಈ ಪಾಯಿಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. 2ನೇ ಸಿನಾರಿಯೋ ಬಂದ್ಬಿಟ್ಟು ಏನಂತ ಅಂದರೆ, ನೀವು ಬೇಡ ಅಂತ ಅಂದರೆ ಈ ಒಂದು ಚಾನಲೇ ಹೊಸದಾಗಿ ನೀವು ಚಾನಲ್ ಮಾಡಿಕೊಂಡು ಅದರಲ್ಲಿ ನೀವು ಮಾಡ್ಬೋದು. ಆದರೆ ಎಲ್ಲದರಲ್ಲೂ ಎಲ್ಲ ಸಿನಾರಿಯೋದಲ್ಲಿ ಕ್ರೈಟೇರಿಯಾ ಇಷ್ಟೇ ಸೇಮು. ಅದೇನಂತ ಅಂದರೆ, ಮಾನಿಟೈಸೇಷನ್ಗೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಮುಂಚೆ ಹೇಳಿದ್ನಲ್ಲ ನಿಮಗೆ, ಯಾವಾಗ ಬೇಕಾದ್ರೂ ಚಾನಲ್ ಸ್ಟಾರ್ಟ್ ಮಾಡಿ. ಆದರೆ ಏನಂತಾರೆ, ಮಾನಿಟೈಸೇಷನ್ ಆಗೋದೇ ತುಂಬ ಇಂಪಾರ್ಟೆಂಟ್. 1 ವರ್ಷ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಕ್ಕೆ ಯೂಟ್ಯೂಬರ್ ಹೇಳಿದ್ದಾರೆ 4000 ವಾಚ್ ಅವರ್ಸ್ ಲಾಸ್ಟ್ 365 ಡೇಸ್ ಅಂದರೆ 365 ದಿನ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ಎಂತಕ್ಕಂತ ಅಂದರೆ, ಹೇಗೆ ಔಷಧಿಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಹಾಗೆ ವಾಚ್ ಅವರ್ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆ 1 ವರ್ಷ ಆದಮೇಲೆ ವಾಚ್ ಅವರ್ ಇರಲ್ಲ, ಅದು ಎಕ್ಸ್ಪೈರ್ ಆಗಿಬಿಡುತ್ತೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಐ ಹೋಪ್ ಬಸವಣ್ಣ ನಿಮಗೆ ಈ ಒಂದು ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ. ಇನ್ನೊಂದು ಡೌಟ್ ಇದೆ, ತುಂಬ ಜನ ಈ ರೀತಿ ಡೌಟ್ ಕೇಳ್ತಾ ಇರುವಂಥದ್ದು. ಬರುತ್ತೆ, ಈಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ, ಆಗಿದೆಯಲ್ಲ, ನನಗೆ ಹುಷಾರಲ್ಲ ಅಥವಾ ಏನಾದರೂ ನನಗೆ ಡೆಂಗ್ಯೂ ಅಥವಾ ಟೈಫಾಯ್ಡು ಅಥವಾ ನನಗೆ ಕಾಲಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಏನಾದರೂ ಆಗಲಿ, ನನಗೇನೋ ಆಗ್ಬಿಟ್ಟಿದೆ ನಾನು 6 ತಿಂಗಳಾಗಿ ಅಥವಾ 1 ವರ್ಷ ಆಗಲಿ ನಾನು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಬಿಟ್ಟಿದೆ. ಆದರೆ ಯೂಟ್ಯೂಬರ್ ನನ್ನ ಚಾನಲ್ ಡಿಮಾನಿಟೈಸೇಷನ್ ಮಾಡೋರು ನಾನು ನೋಡಿದಾಗ ಎಂತಕ್ಕೆ ಇದರ ಕಾರಣ ಏನು, ಇದು ಹೇಗೆ ಆಗುತ್ತೆ, ಇದರ ಕಾರಣ ಏನಂತ ಆಮೇಲೆ ಹೇಳ್ತೀನಿ, ಇದು ಹೇಗೆ ಆಗುತ್ತೆ ಅಂತ ಹೇಳ್ತೀನಿ. ಈಗ ನೀವು ವಿಡಿಯೋನೇ ಅಪ್ಲೋಡ್ ಮಾಡಿರಲ್ಲ, ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಯೂಟ್ಯೂಬರ್ ಮೇಲ್ ಕಳ್ಸೋರು ನಿಮಗೆ
3 ತಿಂಗಳು ಒಂದು ಮೇಲ್ ಕಳಿಸ್ತಾರೆ ನಿಮಗೆ, ಏನು ವಿಡಿಯೋ ಮಾಡ್ತೀರಾ, ಏನು ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಿಲ್ಲ, ಬನ್ನಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಮೇಲ್ ಕಳಿಸ್ತಾರೆ. ರಿಪ್ಲೈ ಮಾಡಿಲ್ಲ ಅಂದರೆ ಮತ್ತೇನೊಂದ್ಸತಿ 6ನೇ ತಿಂಗಳಿಗೆ ಮೇಲ್ ಕಳಿಸ್ತಾರೆ. ಹೇಳ್ರಿ ವಿಡಿಯೋ ಅಪ್ಲೋಡ್ ಮಾಡುವ ಹೇಳಿ, ನಾನು ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಮಾಡಿ ಅಂತ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ನೀವು ಅದ್ರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗಿಬಿಡುತ್ತೆ. ಹೌದು, ಈಗ ಸಪೋಸ್ ನೀವು 3 ತಿಂಗಳು ಗ್ಯಾಪ್ ಕೊಟ್ಟಿದ್ದೀರಾ, ಆದರೆ ನೀವು ಯೂಟ್ಯೂಬ್ ಮೇಲ್ ನೋಡಿದ್ರಿ, ಯೂಟ್ಯೂಬ್ ಮೇಲ್ ಕಳಿಸಿದರೆ ಅಂತ ನೀವು ಮತ್ತೆ ವಿಡಿಯೋ ಹಾಕ್ಬೇಕಂತ ಇದ್ದೀರಾ, ವಿಡಿಯೋ ಹಾಕ್ತೀರಿ, ವ್ಯೂಸೇ ಬಂದಿಲ್ಲ, ಅಷ್ಟು ನಿಮಗೆ 20,000 30,000 ಸಬ್ಸ್ಕ್ರೈಬ್ ಇರುತ್ತೆ. ಏನಿದು ಬರುತ್ತೆ, ಇದು ಸೊಲ್ಯೂಷನ್ ಏನು, ಇದು ಸೊಲ್ಯೂಷನ್ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಅದೇನಂತ ಅಂದರೆ ನೀವೇನು ಮಾಡ್ಬೇಕಂತ ಅಂದರೆ ಹೇಳೋದ್ರಲ್ಲಿ ಮುಂಚೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಬೇಕು. ಎಂತಕ್ಕಂತ ಅಂದರೆ ಯೂಟ್ಯೂಬ್ ಆಲ್ಗೊರಿಥಮ್ ನಿನ್ನ ಮರ್ತೋಗ್ಬಿಡುತ್ತೆ, ಯೂಟ್ಯೂಬ್ ಆಲ್ಗೊರಿಥಮ್ ಎಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸೇ ಮರ್ತೋಗ್ಬಿಟ್ಟಿರ್ತಾರೆ ನೀವು ಯಾರು ಅಂತ. ಈಗ ಸಪೋಸ್ ನಾನು ಟೆಕ್ ವಿತ್ ಬರುತ್ತೆ, ನಾನು 3 ತಿಂಗಳಾಗಲಿ 6 ತಿಂಗಳಾಗಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಮರ್ತೋಗ್ಬಿಡ್ತಾರೆ ನನ್ನ ಬಗ್ಗೆ. ಇದರಿಂದ ನಾನು ಮತ್ತೆ ವಿಡಿಯೋ ಹಾಕ್ತೀನಂತ ಅಂದರೆ ನಾನು ಕಂಟಿನ್ಯೂಸ್ 3 ತಿಂಗಳು 4 ತಿಂಗಳು ಹೇಳೋದ್ರ ಮುಂಚೆ 3 ತಿಂಗಳಿಂದ 4 ತಿಂಗಳು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು, ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅವಾಗ ಏನಂತ ಅಂದರೆ ಯೂಟ್ಯೂಬ್ ಆಲ್ಗೊರಿಥಮ್ ಇರುತ್ತಲ್ಲ, ಭರತ ಬಂದಿದ್ದಾನೆ ಇವ್ನು ಸಬ್ಸ್ಕ್ರೈಬರ್ಸ್ಗೆ ರೆಕಮೆಂಡ್ ಮಾಡೋಣ ಅಂತ ವಿಡಿಯೋ ಹೊತ್ಕೊಂಡು ಬನ್ರಿ ರೀ ಭರತ ಬಂದಿದ್ದಾನೆ ನೋಡಿ ಇವ್ನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ ಅಂತ ವಿಡಿಯೋ ಶೋ ಮಾಡುತ್ತೆ. ಆದರೆ ಇದೆಲ್ಲ ಬೆನಿಫಿಟ್ ಸಿಗೋದು ಕೇವಲ ಮಾತ್ರ ಯಾರು ಫೇಸ್ ತೋರಿಸಿ, ನಂತರ ನೋಡಿ ಫೇಸ್ ತೋರಿಸಿ ವಿಡಿಯೋ ಮಾಡ್ತಾರೆ, ಪ್ಲಸ್ ಅವರ ಓನ್ ವಾಯ್ಸ್ ಜೊತೆ. ಯಾರು ಫೇಸ್ಲೆಸ್ ತೋರಿಸಿ ವಿಡಿಯೋ ಮಾಡ್ತಾರೆ AI ವಾಯ್ಸಿಂದ ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಫೇಸ್ ವರ್ಸಸ್ ಫೇಸ್ಲೆಸ್ ಎರಡು ಏನು ಬೆನಿಫಿಟ್ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚಾಯ್ಸ್ ಮಾಡ್ಕೊಬೋದು ಯಾವ ಥರ ಕ್ಯಾಟಗರಿ ಮಾಡಬೇಕಂತ. ಪಿನ್ ಮಾಡಿದ ಮೇಲೆ ವಿಡಿಯೋ ಕ್ಲಿಕ್ ಕೊಟ್ಬಿಟ್ಟು ಪೂರ್ತಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ ಅವಾಗ ಏನು ಬೆನಿಫಿಟ್ ಇದೆ ಏನು ಬೆನಿಫಿಟ್ ಇಲ್ಲ ಅಂತ. ಇಷ್ಟು ನಾನು 3 ಪ್ರಶ್ನೆಗೂ ನಾನು ಆನ್ಸರ್ ಮಾಡಿದ್ದೀನಿ. ಒಂದು ಬಸವಣ್ಣಂದು ಹೇಳ್ದಲ್ಲ, ಬಸವಣ್ಣ ಯಾವಾಗಾದರೂ ಸ್ಟಾರ್ಟ್ ಮಾಡಿ ಚಾನಲು, ಲೆಕ್ಕ ಇರೋದು ಯಾವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಆವಾಗ ನೀವು ಯೂಟ್ಯೂಬರ್ ಆಗೋದು. ಆವಾಗ 1 ವರ್ಷ ಒಳಗಡೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್. 20 ವರ್ಷ ಆದಮೇಲೆ 50 ವರ್ಷ ಆದಮೇಲೆ ನಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಬೋದು. ಆದರೆ ಹೇಳೋಕ್ಕಾಗಲ್ಲ, ರೂಲ್ಸು ಚೇಂಜ್ ಆಗಿರುತ್ತೆ. ಇದು 4000 ವಾಚರ್ಸ್ 6000 ವಾಚರ್ ಮಾಡ್ಬೋದು ಅಥವಾ ಕಮ್ಮಿನೂ ಮಾಡ್ಬೋದು. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, 10 ವರ್ಷ ಹಿಂದೆ ವಾಚ್ ಅವರು ಎಂಥ ಕ್ರೈಟೇರಿಯನ್ ಇರಲಿಲ್ಲ, 10,000 ವ್ಯೂಸ್ ಅಷ್ಟೇ ಬೇಕಿತ್ತು. ಹೌದು, ಫನ್ನಿ ಅಲ್ವಾ ಫ್ರೆಂಡ್ಸ್? ಹೌದು ಬಸವಣ್ಣ, ಮುಂಚೆಲ್ಲ 10,000 ವ್ಯೂಸ್ ಅಷ್ಟೇ ಬೇಕಿತ್ತು. ಆದರೆ ಈಗೆಲ್ಲ ಏನು ಗೊತ್ತಾ, ಯೂಟ್ಯೂಬರು 5 ವರ್ಷಕ್ಕೊಂದು ಹೊಸ ರೂಲ್ ತರ್ತಿದ್ರು, ಹೇಳೋಕ್ಕಾಗಲ್ಲ. ಆದರೆ ಹೇಳಿದ್ಮೇಲೆ ಯಾವಾಗಾದರೂ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಬೋದು. ಆದರೆ ಒಂದೇನಂತ ಅಂದರೆ ಅದು ಯೂಟ್ಯೂಬ್ ಅವರ ಒಂದು ರೂಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ರೂಲ್ಸ್ ಆಗಲಿ ಗೈಡ್ಲೈನ್ಸ್ ಆಗಲಿ ಏನಾದರೂ ಆಗಲಿ. ಮತ್ತು 2ನೇದು ಬಂದ್ಬಿಟ್ಟು ಏನಂತ ಅಂದರೆ, ಹೇಗೆ ನಮ್ಮ ಒಂದು ಡೆಡ್ ಚಾನಲ್ ಆಗಿಲ್ಲ ಅಥವಾ ಫ್ರೀಸ್ಡ್ ಅಥವಾ ಡೆಡ್ ಚಾನಲ್ ಅನ್ಫ್ರೀಸ್ ಮಾಡ್ಕೊಳ್ಳೋದಂತ ಹೇಳಿದ್ದೀನಿ. ಹೇಳಿದ್ನಲ್ಲ, 3 ಅಥವಾ 4 ತಿಂಗಳು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರ್ಬೇಕು. ಅವಾಗ ನಿಮ್ಮ ಸಬ್ಸ್ಕ್ರೈಬರ್ ಗೊತ್ತಾಗುತ್ತೋ ಬಂದಿದ್ದೇನೆ ಬರುತ್ತಾ ಮತ್ತೆ ವಿಡಿಯೋ ನೋಡೋಣ ಅಂತ ಯೂಟ್ಯೂಬ್ ಆಲ್ಗೊರಿಥಮ್ ಅವ್ರಿಗೆ ತೋರಿಸಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಮೈಂಡಲ್ಲಿ ಇಟ್ಕೊಳ್ಳಿದ್ನ. ನೆಕ್ಸ್ಟ್ 3ನೇ ಪಾಯಿಂಟ್ ಹೇಳಿದ್ನಲ್ಲ, ಸುಮ್ಮನೆ ಯಾರೂ ಯೂಟ್ಯೂಬ್ ಚಾನಲ್ನ ಡಿಮಾನಿಟೈಸೇಷನ್ ಮಾಡಲ್ಲ, ಕಾರಣ ಇರುತ್ತೆ. ಹೇಳಿದ್ನಲ್ಲ ಮುಂದೆ, ನೀವು ಯಾರು ಮಿಸ್ಟೇಕ್ ಮಾಡಿರಿ, ಈಗ ಸಪೋಸ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಕಾಪಿರೈಟ್ ಸ್ಟ್ರೈಕ್, ರಿವ್ಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್, ಬೇಜಾನ್ ತಪ್ಪು ಮಾಡಿದ್ರೆ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನಂತಂದ್ರೆ ಹೇಳಿದ್ನಲ್ಲ ಮುಂಚೆ, ಈ ಥರ ನೀವು 3-4 ತಿಂಗಳು ಅಥವಾ 6 ತಿಂಗಳು 1 ವರ್ಷ ವಿಡಿಯೋ ಹಾಕಿಲ್ಲ ಅಂತ ಅಂದರೆ ಯೂಟ್ಯೂಬ್ ಅವರೇ ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿ. ಈ 3 ಪ್ರಶ್ನೆಗೂ ನಾನು ಉತ್ತರ ನೀಡಿದ್ದೀನಿ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನೀವು ಹೇಳ್ಬೋದು, ಭರತ್ ನಾನು ಹಿಂಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು, 2000 ಸಬ್ಸ್ಕ್ರೈಬರ್ ಇದೆ, ಆದರೆ ಕೇವಲ ನಂಗೆ 1000 ವಾಚ್ ಅವರ್ ಆಗಿದೆ. ಹೇಗೆ ಟ್ರಿಕ್ಕು ಹೇಳ್ತೀನಿ ನಿಮಗೆ. ಅದ್ರ ಟ್ರಿಕ್ ಬೇಕಂತ ಅಂದರೆ ನೋಡಿ, ಕೆಳಗಡೆ ವಾಟ್ಸಪ್ ನಂಬರ್ ಇದೆ. ಏನಾದರೂ ಹೆಲ್ಪ್ ಬೇಕಿತ್ತ ಅಂತ ಅಂದರೆ ಅಥವಾ ಏನಾದರೂ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೇಕಂತ ಅಂದರೆ ಈ ನಂಬರ್ ತೊಗೊಂಡು ವಾಟ್ಸಪ್ ಮಾಡಿ. ಟ್ರಿಕ್ ಏನಂತ ನಿಮಗೋಸ್ಕರ ಹೇಳ್ಕೊಡ್ತೀನಿ. ಅವಾಗ ಬೇಗ ನೀವು 6 ತಿಂಗಳು ಅಥವಾ 1 ವರ್ಷ ಒಳಗಡೆ ಬೇಗ 4000 ವಾಚರ್ಸ್ ಕಂಪ್ಲೀಟ್ ಮಾಡಿ ನೀವು ಮಾನಿಟೈಸೇಷನ್ ಮಾಡ್ಕೊಬೋದು. ಮೈಂಡಲ್ಲಿ ಇಟ್ಕೊಳ್ಳಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ, ಮರಿಬೇಡಿ. ಮತ್ತು ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತು ಈ ಒಂದು ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.